ರಾತ್ರಿ ಸುರಿದಂತ ಮಳೆಗೆ ಬೆಂಗಳೂರಿನಲ್ಲಿ ಅನೇಕ ಅವಾಂತರಗಳಾಗಿದೆ. ತಣಿಸಂದ್ರ ಮುಖ್ಯ ರಸ್ತೆಯ ಮೇಲೆ ಇನ್ನೂ ಕೂಡ ನೀರು ಹಾಗೆ ರಾತ್ರಿ ಸುರಿದಿರುವಂತಹ ಮಳೆ. ತಣಿಸಂದ್ರ ಭಾಗದಲ್ಲೂ ಕೂಡ ಮುಖ್ಯ ರಸ್ತೆಯ ಮೇಲೆ ನಿಂತಂತ ನೀರು. ತಣಿಸಂದ್ರದಿಂದ ನಾಗವಾರ ಜಂಕ್ಷನ್ ರಸ್ತೆ ಮೇಲೆ ನೀರು ನಿಂತಿದೆ. ವಾಹನ ಸವಾರರು ಅಲ್ಲಿ ಓಡಾಡೋಕೆ ಒದ್ದಾಡ್ತಿದ್ದಾರೆ. ರಸ್ತೆ ಮೇಲೆ ನೀರು ನಿಂತ ಹಿನ್ನೆಲೆ ವಾಹನ ಸವಾರ ಪರದಾಟ. ಫುಟ್ಪಾತ್ ಮೇಲೆ ಬೈಕ್ ಸವಾರರು ಸಂಚಾರ ಮಾಡಬೇಕಾದಂತಹ ಪರಿಸ್ಥಿತಿ ತಣಿಸಂದ್ರ ಬಳಿ ಇದೆ. ರಾಜಧಾನಿ ಬೆಂಗಳೂರಿನಲ್ಲಿ ಬೆಳಗ್ಗಿನ ಜಾವ ಸುರಿದಂಥ ಮಳೆ ನೋಡಿ. ಇನ್ನೂ ಕೂಡ ಸಮಯ ಆಲ್ಮೋಸ್ಟ್ 11 ಗಂಟೆ ಆಗ್ತಾ ಇದ್ರು ಕೂಡ ನೀರು ಹಾಗೇ ಇದೆ. ಭಾಳಷ್ಟು ಮಂದಿ ನೋಡಿ ಅಲ್ಲಿ ಫುಟ್ಪಾತ್ ಮೇಲೆ ಹತ್ತು ಹೋಗ್ತಿದ್ದಾರೆ, ಟೂ ವೀಲರ್ ಸ್ಪೆಸಿಫಿಕ್ಲಿ ಅಲ್ಲಿ. ಸೊ ತಣಿಸಂದ್ರ ಮುಖ್ಯ ರಸ್ತೆ ಮೇಲೆ ನೀರು ನಿಂತಿರೋದ್ರಿಂದ ಫುಟ್ಪಾತ್ ಮೇಲೆ ಟೂ ವೀಲರ್ಗಳು ಹೋಗಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಮನುಷ್ಯರಂತೂ ಇಲ್ಲಿ ನಡೆಯೋಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಫುಟ್ಪಾತ್ ಮೇಲೆಲ್ಲ ಟೂ ವೀಲರ್ಗಳಿದೆ. ಇದು ತಣಿಸಂದ್ರ ಇಡೀ ಭಾರತದಲ್ಲೇ ಭಾಳ ಬೇಗ ಏನು ಬೆಳೀತಿರುವಂಥ ಸಿಟಿ ಬೆಂಗಳೂರು. ಆದರೆ ರಸ್ತೆಗಳನ್ನು ನೋಡಿದ್ರೆ ಮಾತ್ರ ಪ್ರತಿ ರಸ್ತೆಯಲ್ಲೂ ಕೂಡ ಇದೇ ಪರಿಸ್ಥಿತಿ ಆಲ್ಮೋಸ್ಟ್. ನಮ್ಮ ಪ್ರತಿನಿಧಿ ವಿನಯ್ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ರಾಜಧಾನಿ ಬೆಂಗಳೂರಿನಲ್ಲಿ ಬೆಳಗ್ಗೆ ಸುರಿದಂತಹ ಧಾರಾಕಾರ ಮಳೆ ಸಾಕಷ್ಟು ಅವಾಂತರಗಳನ್ನು ಸೃಷ್ಟಿ ಮಾಡಿದೆ. ಸದ್ಯ ನಾನೀಗ ತಣಿಸಂದ್ರ ಮುಖ್ಯ ರಸ್ತೆಯಲ್ಲಿ ಇದ್ದೀನಿ. ಯಾವ ರೀತಿಯಾದಂತಹ ಸ್ಥಿತಿಗತಿಗಳು ಕಂಡು ಬರ್ತಾ ಇದೆ, ಜೊತೆಗೆ ಯಾವ ರೀತಿಯಾದ ಚಿತ್ರಣಗಳಿದೆ ಅನ್ನೋದನ್ನು ತೋರಿಸ್ತಾ ಹೋಗ್ತೀನಿ. ಸದ್ಯಕ್ಕೆ ಇದು ತಣಿಸಂದ್ರ ಮುಖ್ಯ ರಸ್ತೆ, ತಣಿಸಂದ್ರ ಟು ನಾಗವಾರ ಜಂಕ್ಷನ್ ಅನ್ನ ಸಂಪರ್ಕಿಸುವ ಪ್ರಮುಖ ರಸ್ತೆ ಇದಾಗಿದೆ. ಸದ್ಯಕ್ಕೆ ಈ ಒಂದು ರಸ್ತೆಯಲ್ಲಿ ತಗ್ಗು ಪ್ರದೇಶವಾಗಿರೋದ್ರಿಂದ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಸೇರ್ಕೊಂಡಿದೆ. ಹೀಗಾಗಿ ಶಾಲೆಗೆ ಮಕ್ಕಳನ್ನ ಕರೆದುಕೊಂಡು ಹೋಗುವಂಥ ಪೋಷಕರಾಗಿರ್ಬೋದು, ಜೊತೆಗೆ ವಾಹನ ಸವಾರರು ಕೂಡ ಪರದಾಟವನ್ನು ಪಡ್ತಾ ಇದ್ದಾರೆ. ಯಾಕೆಂದರೆ ರಸ್ತೆ ಮೇಲ್ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ನಿಂತಿದೆ. ಪ್ರಮುಖವಾಗಿ ನಾಗವಾರ, ಹೆಬ್ಬಾಳ ಈ ಒಂದು ಸುತ್ತಮುತ್ತ ಪ್ರದೇಶಗಳಲ್ಲಿ ಹೆಚ್ಚಿನ ಮಳೆ ಕೂಡ ಆಗಿರುವಂಥದ್ದು. ಬೆಳಗ್ಗೆ ಅಂದರೆ 3:30-4 ಗಂಟೆಗೆ ಶುರುವಾದಂತಹ ಮಳೆ ಸತತವಾಗಿ 2 ತಾಸುಗಳ ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಧಾರಾಕಾರವಾದಂಥ ಮಳೆಯಾಗಿದೆ. ಹೀಗಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆಯಾಗಿರೋದ್ರಿಂದ ರಾಜಕಾಲುವೆಗಳು ಕೂಡ ಸಂಪೂರ್ಣವಾಗಿ ತುಂಬು ಹರಿದಿದೆ. ಅದರ ಓವರ್ಫ್ಲೋ ನೀರೇನಿದೆ ತಗ್ಗು ಪ್ರದೇಶಕ್ಕೆ ನುಗ್ಗಿರುವಂಥದ್ದು ಸದ್ಯ ಇದೇ ತಣಿಸಂದ್ರ ಮುಖ್ಯ ರಸ್ತೆಯಲ್ಲೂ ಕೂಡ ಕಂಡು ಬರ್ತಾ ಇದೆ. ಹೀಗಾಗಿ ಪೋಷಕರು ಪುಟ್ಟ ಮಕ್ಕಳನ್ನ ಶಾಲೆ ಕಳಿಸೋದಕ್ಕೆ, ಯಾಕಂದರೆ ವಾರದ ಮೊದಲ ದಿನ ಸೋಮವಾರ ಆಗಿರೋದ್ರಿಂದ ಶಾಲೆಗೆ ಮಕ್ಕಳು ಹೋಗಬೇಕು, ದೈನಂದಿನ ಕಾರ್ಯಚಟುವಟಿಕೆಗಳಿಗೆ ತೊಡ್ಕೊಳ್ಬೇಕಾದಂಥವ್ರು, ಕೆಲಸಗಳಿಗೆ ಹೋಗಬೇಕಾದಂಥವ್ರು, ಕೆಲಸಗಳನ್ನು ಶುರು ಮಾಡಬೇಕಾದಂಥವ್ರು ಕೂಡ ಇವತ್ತಿನ ಬೆಳಗ್ಗೆ ತಮ್ಮ ಪ್ರಯಾಣವನ್ನು ಶುರು ಮಾಡಿರ್ತಾರೆ. ಜೊತೆಗೆ ಕೆಲಸಗಳಲ್ಲಿ ತೊಡಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ. ಅವರಿಗೆ ಸದ್ಯಕ್ಕೆ ಮಳೆರಾಯನ ಎಫೆಕ್ಟ್ ಏನಿದೆ, ಮಳೆ ನೀರಿನ ಎಫೆಕ್ಟ್ ಏನಿದೆ, ಇದು ತಟ್ತಾ ಇರುವಂಥದ್ದು. ಯಾಕೆಂದರೆ ತಣಿಸಂದ್ರದ ಮುಖ್ಯ ರಸ್ತೆ ಹೆಚ್ಚಿನ ಪ್ರಮಾಣದಲ್ಲಿ ನಾಗವಾರ ಜಂಕ್ಷನ್ ಸಂಪರ್ಕಿಸುವ ಪ್ರಮುಖ ರಸ್ತೆ, ಮುಖ್ಯ ರಸ್ತೆ ಆಗಿರೋದ್ರಿಂದ ಪ್ರತಿ ದಿವಸ ಕೂಡ ಸಂಚಾರ ಸಂಖ್ಯೆಯಲ್ಲಿ ಹೆಚ್ಚಿನ ದಟ್ಟಣೆ ಕಂಡು ಬರುತ್ತೆ. ಹೀಗಾಗಿ ಸದ್ಯಕ್ಕೆ ನಾನೀಗ ತೋರಿಸಿರುವಂಥ ದೃಶ್ಯಗಳಲ್ಲಿ ನೀವು ನೋಡ್ಬೋದು, ಎಲಿಮೆಂಟ್ಸ್ ಮಾಲ್ ಏನಿದೆ, ಎಲಿಮೆಂಟ್ಸ್ ಮಾಲ್ನ ಮುಂಭಾಗದಲ್ಲಿರುವಂತಹ ಸದ್ಯದ ದೃಶ್ಯಾವಳಿಗಳಿದು. ಯಾಕೆಂದರೆ ಈ ಒಂದು ರಸ್ತೆ ನಾಗವಾರ ಜಂಕ್ಷನ್ನಿಂದ ಹೆಬ್ಬಾಳವನ್ನು ಸಂಪರ್ಕಿಸುವ ಮುಖ್ಯ ರಸ್ತೆ ಇದಾಗಿದೆ. ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲೂ ಕೂಡ ಜನರು ಓಡಾಟವನ್ನು ಮಾಡುವಂಥ ಮುಖ್ಯ ರಸ್ತೆ ಇದಾಗಿದೆ. ಈ ರಸ್ತೆಯಲ್ಲಿ ರಾಜಕಾಲುವೆಯಿಂದ ಓವರ್ಫ್ಲೋ ಆಗಿರುವಂತಹ ಕೊಳಚೆ ನೀರೇನಿದೆ ಹೆಚ್ಚಿನ ಪ್ರಮಾಣದಲ್ಲಿ ರಸ್ತೆಗೆ ನುಗ್ಗಿದೆ. ಹೀಗಾಗಿ ರಸ್ತೆ ಕೂಡ ಜಲಾವೃತವಾಗಿರುವಂಥದ್ದು, ಗಬ್ಬನಾಥವು ಕೂಡ ಬರ್ತಾ ಇದೆ. ಈ ಒಂದು ಗಬ್ಬನಾಥವನ್ನು ಸಹಿಸಿಕೊಂಡೇ ವಾಹನ ಸವಾರರು ಕೂಡ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಇದು ತಣಿಸಂದ್ರ ಮುಖ್ಯ ರಸ್ತೆಯ ಸ್ಥಿತಿಗತಿಗಳು. ಯಾಕೆಂದರೆ ಈ ಒಂದು ಪ್ರಮಾಣದಲ್ಲಿ ನೀರು ನಿಂತಾಗ ಹೆಚ್ಚಿನ ಸಂಖ್ಯೆಯಲ್ಲಿ ಬೈಕ್ ಸವಾರರು ಸ್ಕಿಡ್ ಆಗುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಹೆಚ್ಚಿನ ಅನಾಹುತಗಳು ಕೂಡ ಆಗುವಂಥ ಸಾಧ್ಯತೆಗಳಿರುತ್ತೆ. ಹೀಗಾಗಿ ತಣಿಸಂದ್ರ ಮುಖ್ಯ ರಸ್ತೆ, ತಣಿಸಂದ್ರ ಟು ನಾಗವಾರ ಜಂಕ್ಷನ್ ಅನ್ನು ಸಂಪರ್ಕಿಸುವ ಮುಖ್ಯ ರಸ್ತೆಯಲ್ಲಿ ನಿಂತಿರುವ ನೀರಿನ ಪ್ರಮಾಣ ಹೆಚ್ಚಾಗಿರುವುದರಿಂದ ರಸ್ತೆಯಲ್ಲಿ ಸಂಚಾರ ಮಾಡೋದಕ್ಕೆ ವಾಹನ ಸವಾರರು ಕೂಡ ಪರದಾಟ ಪಡ್ತಿರುವಂಥದ್ದು, ಮತ್ತೊಂದು ಕಡೆ ಟ್ರಾಫಿಕ್ ಕೂಡ ಇರುವಂಥದ್ದು ಕೂಡ ಕಂಡು ಬರ್ತಾ ಇದೆ. ಹೀಗಾಗಿ ನಿಧಾನಗತಿಯ ಟ್ರಾಫಿಕಲ್ಲೇ ಸಂಚಾರ ಕೂಡ ಕಂಡು ಬರ್ತಾ ಇದೆ. ಕ್ಯಾಮರಾಮನ್ ರವಿಕುಮಾರ್ ಜೊತೆ ವಿನಯ್ ಕುಮಾರ್ ಕಾಶಪ್ಪನವರ TV9 ಬೆಂಗಳೂರು. ಇನ್ನು ರಾಜಕಾಲುವೆ ಉಕ್ಕಿ ಹರಿದಂತಹ ಹಿನ್ನೆಲೆ ರಸ್ತೆ ತುಂಬ ನೀರು, 2 ಕಿಲೋಮೀಟರ್ ರಸ್ತೆ ಸಂಪೂರ್ಣವಾಗಿ ಜಲಮಯವಾಗಿದೆ. ಇದು ಕುಂದಳ್ಳಿ ಸಮೀಪ ಸದ್ಯಕ್ಕೆ ಕಂಡುಬರ್ತಿರುವಂತಹ ದೃಶ್ಯ. ಮಳೆಗೆ ಕೆರೆಯಂತಾದಂಥ ನಗರದ ಹಲವು ರಸ್ತೆಗಳು, ಕುಂದನಹಳ್ಳಿ ಗೇಟ್ ಮುಖ್ಯ ರಸ್ತೆ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಕುಂದನಹಳ್ಳಿ ಗೇಟ್ನಿಂದ ವರ್ತೂರು ಕಡೆ ಹೋಗುವಂಥ ರಸ್ತೆ ಇದು ಸದ್ಯಕ್ಕೆ ರಾಜಧಾನಿಯ ರಸ್ತೆಗಳ ಪರಿಸ್ಥಿತಿ. ಕೆರೆಗಳನ್ನೆಲ್ಲ ನುಂಗಾಕಿ ನೀರು ಹೋಗೋಕ್ಕೆ ಜಾಗ ಇಲ್ಲದೆ ಎಲ್ಲ ಕಡೆ ಕೂಡ ಕಾಂಕ್ರೀಟ್. ಕುಂದನಹಳ್ಳಿ ಗೇಟ್ ನಾವೀಗ ನೋಡ್ತಿರೋ ಹಾಗೆ ಗೇಟ್ನ ಸುತ್ತಮುತ್ತ ಆ ಏರಿಯಾ, ಕುಂದನಹಳ್ಳಿ ಗೇಟ್ನ ಸುತ್ತಮುತ್ತ ಇರುವಂಥ ರಸ್ತೆಗಳು ಸಾಕಷ್ಟು IT ಏನು ಫೀಲ್ಡ್ ಏನಿದೆ ಬೂಮ್ ಆಗ್ತಿರುವಂಥ ಒಂದು ಸಂದರ್ಭದಲ್ಲಿ ಇಲ್ಲಿ ಎಲ್ಲ ಕಡೆ ಕೂಡ ಬಿಲ್ಡಿಂಗ್ಗಳಿದ್ವು, ಕೆರೆಗಳನ್ನೆಲ್ಲ ಮುಳುಗಿಸ್ತಾ ಹೋದರು. ಆದರೆ ಈಗ ರಸ್ತೆಗಳು ಕೆರೆ ಆಗಿದೆ ಅಷ್ಟೇ. ಇದೀಗ ನೋಡ್ತಾ ಇದ್ರೆ ವೆಹಿಕಲ್ಗಳು ಎಷ್ಟು ಕಷ್ಟಪಟ್ಟು ವಾಹನಗಳಲ್ಲಿ ಬರ್ತಿರೋದು. ಟೂ ವೀಲರ್ನವ್ರದಂತೂ ನರಕ. ಈಗ ನೋಡ್ತಿರೋ ಹಾಗೆ ಕಾಲು ಇಡೋ ಹಾಗಿಲ್ಲ, ಮೂವ್ ಆಗ್ತಾನೆ ಹೋಗಬೇಕು. ಭಾಳಷ್ಟು ಆಟೋಗಳು ಅಲ್ಲೇ
ಸೈಲೆನ್ಸರ್ನಲ್ಲಿ ನೀರು ತುಂಬಿ ನಂತರ ಬ್ಲಾಕ್ ಆಗಿ ಅಲ್ಲಿ ನಿಲ್ಲಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು.